ಮಗುವಿಗೆ ನಾಯಿ ಕಚ್ಚಿದ ಸುದ್ದಿ ಕೇಳಿ ಓಡೋಡ್ ಬರ್ತಾರೆ ತಂದೆ. ಕೆಂಗೇರಿನಲ್ಲಿದ್ದರಂತೆ. ಕೆಂಗೇರಿಯಿಂದ ಬೈಕ್ನಲ್ಲಿ 45 ನಿಮಿಷಕ್ಕೆ ಮಂಡ್ಯಕ್ಕೆ ಬಂದಿದ್ದಾರೆ. ಮದ್ದೂರಿನ ತಾಲೂಕು ಆಸ್ಪತ್ರೆಗೆ ಹೋದರೂ ಕೂಡ ಸಿಗಲಿಲ್ಲ ಚಿಕಿತ್ಸೆ. ಒಂದೇ ಒಂದು ಇಂಜೆಕ್ಷನ್ ಹಾಕಿದ್ರು ಕೂಡ ಪಾಪ ಮಗುವಿನ ಜೀವ ಉಳಿತಾ ಇತ್ತು ಸರ್. ಅಲ್ಲಿಗೆ ಇಂಜೆಕ್ಷನ್ ಹಾಕಿದಿದ್ರೆ ನಾವು ಮಂಡ್ಯಕ್ಕೆ ಹೋಗ್ತಾನೆ ಇರಲಿಲ್ಲ, ಈ ಇನ್ಸಿಡೆಂಟ್ ನಡೀತಾನೆ ಇರಲಿಲ್ಲ. ಆಂಬ್ಯುಲೆನ್ಸ್ ಕೊಡಿ ಅಂದರೂ ಕೂಡ ನಮಗೆ ಕೊಡಲಿಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಬಳಿ ಮಗುವಿನ ತಂದೆ ಅಶೋಕ್ ಅವರು ಕಣ್ಣೀರಿಟ್ಟಿದ್ದಾರೆ. ಮುಕ್ಕಾಲವರ ಸರ್, ನಾನು ಬೆಂಗಳೂರು ಸೀತ್ರಿದ್ದೆ ಸರ್, ಕೆಂಗೇರಿಯಿಂದ ಮಂಡ್ಯ ಬಂದಿದ್ದೀನಿ ಸರ್. 140-150 ಜನ ನಾನು ಗಾಡಿ ಬರ್ಕೊಂಡು ಸರ್. ಹೋಗ್ಬೇಕಂದ್ರೆ ಸರ್ ಏನಂತ ಹೇಳ್ತಾರೆ ಸರ್, ನಮ್ಮ ಡಾಕ್ಟರ್ ಏನಂತ ಹೇಳ್ತಾರೆ, ಆಂಬುಲೆನ್ಸ್ ಕಳಿಸಿ ಅಂತ ಹೇಳ್ತಾರೆ ಸರ್. ಆಂಬುಲೆನ್ಸ್ ಕಳಿಸಿಲ್ಲ ಸರ್, ಏನು ಮಾಡಲ್ಲ ಸರ್. ಹಂಗೆ ಗಾಡಿ ಸರ್ ಏನ್ ಮಾಡ್ತಾರೆ, ಯಾವ ವ್ಯವಸ್ಥೆ ಇಲ್ಲ ಸರ್. ಇಲ್ಲೇ ಇಂಜೆಕ್ಷನ್ ಇದ್ದೀರ ನನ್ನ ಮೊಮ್ಮಗಳು ಬರೀ ಕೊಡು ಸರ್. ನಾಯಿ ಕಚ್ಚಿದೆ ಮುಕ್ಕಾಲವರ ಸರ್, ನಾನು ಬೆಂಗಳೂರು ಸೀತ್ರಿದ್ದೆ ಸರ್, ಕೆಂಗೇರಿಯಿಂದ ಮಂಡ್ಯ ಬಂದಿದ್ದೀನಿ ಸರ್. 140-150 ಜನ ನಾನು ಗಾಡಿ ಬರ್ಕೊಂಡು ಸರ್. ರೈಟ್, ನನ್ನ ಮಗಳಿಗೆ ಮದ್ದೂರಲ್ಲಿ ಚಿಕಿತ್ಸೆ ಕೊಟ್ಟಿದ್ದಿದ್ರೆ ಹೀಗಾಗ್ತಿರ್ಲಿಲ್ಲ ಅಂತ. ಅಂದರೆ ಅಲ್ಲಿಗೆ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ನಾಯಿ ಕಡಿತಕ್ಕೆ ಮದ್ದಿಲ್ಲ, ನಮ್ಮ ಕೈಲಾಗಲ್ಲ ಅಂತ ಅಂದ್ಬಿಟ್ಟು ಜಿಲ್ಲಾಸ್ಪತ್ರೆಗೆ ಕಳಿಸಿದ್ದಾರೆ. ಒಂದು ವೇಳೆ ಅಲ್ಲೇ ಕೊಟ್ಟಿದ್ದಿದ್ರೆ ಆ ಮಗು ಬದುಕೊಳ್ತಾ ಇತ್ತು. ಯಾಕೆಂದರೆ ಇವರು ಮಂಡ್ಯಕ್ಕೆ ಹೋಗ್ತಾನೆ ಇರಲಿಲ್ಲ. ಅಟ್ಲೀಸ್ಟ್ ಇವರು ಯಾವುದಾದ್ರೂ ಒಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಾದರೂ ವಿಚಾರಿಸ್ಬೇಕಾಗಿತ್ತು. ಗೌರ್ನಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕಾಗಿದ್ದ ಅವಶ್ಯಕತೆ ಏನಿರಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಅಲ್ಲಿಗೆ ಆ ಮಗುವಿನ ತಂದೆ ಅಶೋಕ್ ಹೇಳೋ ಸಾರಾಂಶ ಒಂದು, ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆ, ಮತ್ತೊಂದು ಕಡೆ ಪೊಲೀಸರ ಈ ನಿರ್ಲಕ್ಷ್ಯ ಮತ್ತು ಅವರ ಎಡವಟ್ಟು, ಇದೆಲ್ಲದರಿಂದ ಮಗಳ ಪ್ರಾಣ ಹೋಯಿತು ಅಂತ. ಅರವಿಂದ್, ಇಲ್ಲಿ 3 ವಿಚಾರಗಳನ್ನು ಅವರ ತಂದೆ ಪ್ರಸ್ತಾಪ ಮಾಡ್ತಾರೆ. ಮೊದಲಿಗೆ ಬೀದಿ ನಾಯಿಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ಏನು ಗ್ರಾಮ ಪಂಚಾಯತಿಯವರು ಬೀದಿ ನಾಯಿಗಳನ್ನ ಹಿಡಿಯುವಂಥ ಕೆಲಸಗಳು ಕೂಡ ಆಗಬೇಕಾಗಿತ್ತು. ಅದು ಯಾವುದು ಕೂಡ ಆಗಲಿಲ್ಲ. ನಾಯಿ ನನ್ನ ಮಗಳಿಗೆ ಕಚ್ಚಿದ್ರಿಂದಾಗಿ ನಾವು ಆಸ್ಪತ್ರೆಗೆ ಹೋಗಬೇಕಾಗಿತ್ತು. ಮದ್ದೂರು ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡಿದರೆ ನನ್ನ ಮಗಳನ್ನು ಮಂಡ್ಯಗೆ ಕರ್ಕೊಳ್ಳುವಂಥ ಅನಿವಾರ್ಯತೆ ಇರ್ತಾ ಇರಲಿಲ್ಲ. ಯಾಕೆಂದರೆ ಮದ್ದೂರಿನಲ್ಲಿ ಸರಿಯಾದ ಚಿಕಿತ್ಸೆಯನ್ನು ಕೊಡಲಿಲ್ಲ, ಕೇವಲ ಒಂದೇ ಒಂದು ಇಂಜೆಕ್ಷನ್ ಹಾಕಿದ್ದು, ಜೊತೆಗೆ ನಮಗೆ ಆಂಬುಲೆನ್ಸ್ ಕೂಡ ಮಂಡ್ಯಗೆ ಹೋಗಕ್ಕೆ ಕೊಡಲಿಲ್ಲ. ಆ ನಿಟ್ಟಿನಲ್ಲಿ ಕೂಡ ನಾವು ಮಂಡ್ಯಗೆ ಹೋಗಬೇಕು, ಬೈಕ್ನಲ್ಲಿ ಹೋಗುವಂಥ ಅನಿವಾರ್ಯತೆ ಇತ್ತು. ಇದಾದ ಬಳಿಕವಾಗಿ ನಾವು ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ಪೊಲೀಸರು ತೋರಿದಂಥ ಅಮಾನವೀಯ ವರ್ತನೆಯಿಂದ ನನ್ನ ಮಗಳು ಇದೀಗ ದಾರುಣವಾಗಿ ಸಾವನ್ನಪ್ಪಿರುವಂಥ ಘಟನೆ ಆಗಿದೆ. ಇದಕ್ಕೆ ನ್ಯಾಯ ಯಾರು ಕೊಡ್ತಾರೆ ಅಂತೇಳಿ ಕೂಡ ಏನು ಅಶೋಕ್ ಕೂಡ ಕಣ್ಣೀರಿಡ್ತಾ ಇರುವಂಥದ್ದು. ಇದನ್ನು ಸ್ವತಃ ಚಲುವರಾಯಸ್ವಾಮಿ ಅವರು ಕೂಡ ಒಪ್ಕೊಂಡಿರುವಂಥದ್ದು. ತಾಲೂಕು ಆಸ್ಪತ್ರೆಗಳಲ್ಲಿ ಒಂದಷ್ಟು ಅವ್ಯವಸ್ಥೆ ಇದೆ, ಜೊತೆಗೆ ವೈದ್ಯರು ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇದರ ಬಗ್ಗೆ ನಾನು ಮಂಡ್ಯ ಜಿಲ್ಲೆಯ 7 ತಾಲೂಕುಗಳೇನಿದ್ದಾವೆ ಆ ಎಲ್ಲ ಆಸ್ಪತ್ರೆಗಳ ವೈದ್ಯಾಧಿಕಾರಿಗಳನ್ನ ಸಭೆ ಕರಿತೀನಿ, ಜೊತೆಗೆ ಇದಕ್ಕೆ ಮೇಜರ್ ಸರ್ಜರಿ ಕೂಡ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ನಾವು ಎಚ್ಚರಿಕೆ ವಹಿಸಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಆ ರೀತಿಯಂಥ ಕೆಲಸಗಳನ್ನು ನಾವು ಮಾಡ್ತೀವಿ ಅಂತೇಳಿ ಕೂಡ ಇದೀಗ ಭರವಸೆಯನ್ನ ನೀಡಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ರೋಹಿತ್, ಧನ್ಯವಾದ. ಒಟ್ಟಾರೆ ಒಂದು ದುರಂತ, ನಡೆಯಬಾರದ ಘಟನೆ ನಡೆದು ಹೋಗಿದೆ. 3 ವರ್ಷದ ಮಗು ಪ್ರಾಣವನ್ನು ಕಳ್ಕೊಂಡಿದೆ.